ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಗಿಡದ ಬಗ್ಗೆ, ಒಂದು ಮನೆ ಮದ್ದಿನ ಬಗ್ಗೆ, ಒಂದು ಉಪಯೋಗವಾದಂತಹ ಒಂದು ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂತಹ ಗಿಡ ದೊಡ್ಡ ಪತ್ರೆ ಅಂತ. ಇದೊಂದು ಮೆಡಿಸಿನಲ್ ಪ್ಲ್ಯಾಂಟ್ ಆಯಿತಾ. ತುಂಬ ಥರ ಕಾಯಿಲೆಗಳಿಗೆ, ಅನಾರೋಗ್ಯದ ಸಮಸ್ಯೆಗಳಿಗೆ ಇದೊಂದು ಮನೆ ಮದ್ದು ರೀತಿ ಆಗುತ್ತೆ. ಇದನ್ನು ನೋಡೋದಕ್ಕೆ ನೀವು ಅಬ್ಸರ್ವ್ ಮಾಡ್ಬೋದು. ಈ ಎಲೆ ತುಂಬ ತಿಕ್ಕಾಗಿದೆ, ಸ್ವಲ್ಪ ಮಂದವಾಗಿದೆ. ಹಾಗಾಗಿ ಬಳ್ಳಿ ಥರ ಇದು ಮೇಲ್ಮೇಲೆ ಹಬ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇದು ಈಸಿಯಾಗಿ ಸಣ್ಣದಾಗಿ ಎಲ್ಲೋ ನೀವು ನೋಡ್ತೀರಾ, ಸಣ್ಣದಾಗಿ ಒಂದು ಕಡ್ಡಿ ಕಿತ್ಕೊಂಡು ಬಂದು ನೀವು ಪಾಟಲ್ಲಿ ಇಟ್ಟರೂ ಕೂಡ ನೆಕ್ಸ್ಟ್ ಡೇನೇ ಚಿಗುರಿರುತ್ತೆ. ಅಷ್ಟು ಬೇಗ ಬೆಳೆಯುತ್ತೆ. ಬನ್ನಿ ಇದ್ರದ್ದು ಉಪಯೋಗಗಳೇನು ನಾನು ಹೇಳ್ತೀನಿ. ಸೊ ಏನಪ್ಪ ಅಂತಂದರೆ ನಮ್ಗೆ ಗೊತ್ತು, ಹಿಂದಿನ ಕಾಲದಿಂದನೂ ಆಯುರ್ವೇದ ಔಷಧಿಗಳನ್ನು ಇದೇ ರೀತಿ ಮನೆ ಮದ್ದುಗಳಾಗಿ ಬಳಸ್ತಾ ಇದ್ರು. ಅದೇ ರೀತಿ ನಾವು ನೋಡೋದಾದರೆ ಈ ದೊಡ್ಡ ಪತ್ರೆ ಸುಮಾರು ಒಂದು 30ರಿಂದ 90 ಸೆಂಟಿಮೀಟರ್ ಎತ್ತರದವರೆಗೆ ಬೆಳೆಯುತ್ತೆ. ಆದರೆ ಎಲೆಗಳು ಇದೇ ರೀತಿ ನಾವು ನೋಡೋ ರೀತಿ ತುಂಬ ದೊಡ್ಡದಾಗಿ ದಪ್ಪದಾಗಿ ಒಂದು ಸ್ವಲ್ಪ ಸುವಾಸನೆಯನ್ನು ಕೂಡ ಹೊಂದಿರುವಂತಹ ಒಂದು ಪತ್ರ ಇದು. ಓಕೆ, ಆ ರೀತಿ ನೋಡೋದಾದರೆ ಸಾಮಾನ್ಯವಾಗಿ ಶೀತ ಆದಾಗ ಆಗಿರ್ಬೋದು, ಅಥವಾ ಈ ಥರ ಕ್ಲೈಮೇಟ್ ಚೇಂಜ್ ಆದಾಗ ಏನಾಗುತ್ತೆ, ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಅಂತಂದರೆ ಶ್ವಾಸಕೋಶದಲ್ಲಿ ಕಫ ಕಟ್ಕೊಳ್ಳುತ್ತೆ. ಆವಾಗ ಶೀತ ಆದಾಗ ಎಷ್ಟೋ ದಿನವಾದರೂ ಕೂಡ ನಮಗೆ ಕಡಿಮೆ ಆಗೋದಿಲ್ಲ. ಆವಾಗ ಈ ದೊಡ್ಡ ಪತ್ರೆ ಸೊಪ್ಪನ್ನ ತಗೊಂಡು ಇದನ್ನು ಚೆನ್ನಾಗಿ ಅರೆದು, ಅದ್ರ ಜೊತೆ ತುಳಸಿ ಎಲೆ ಮತ್ತು ಸ್ವಲ್ಪ ವೀಳ್ಯದೆಲೆನೂ ಅರೆದು ಅದರ ರಸದ ಜೊತೆಗೆ ಜೇನುತುಪ್ಪನ ಬೆರೆಸ್ಕೊಂಡು ಕುಡಿದಾಗ ಇದರ ನೆಗಡಿ, ಕೆಮ್ಮು ಕೂಡ ದೂರವಾಗುತ್ತೆ. ಈಗ ಇದನ್ನು ಸಣ್ಣ ಮಕ್ಕಳು ಕೂಡ ಈ ದೊಡ್ಡ ಪತ್ರೆ ಸೊಪ್ಪನ್ನು ಔಷಧಿಯಾಗಿ ಬಳಸಬಹುದು. ಹೇಗೆ ಅಂತ ನೋಡೋದಾದರೆ, ಈ ದೊಡ್ಡ ಪತ್ರೆ ಸೊಪ್ಪನ್ನು ಕೊಯ್ದು ಅದನ್ನ ಬೆಂಕಿಯಲ್ಲಿ ಸ್ವಲ್ಪ ಸುಟ್ಟುಬಿಟ್ಟು ಅದನ್ನ ರಸವನ್ನು ತೆಗೆದು ಒಂದು ಅರ್ಧ ಚಮಚ ಅದಕ್ಕೆ ಬೆಲ್ಲನ ಸೇರಿಸಿ ಅದನ್ನ ಕುಡಿದ್ರೆ ಒಂದೇ ದಿನದಲ್ಲಿ ಶೀತ ಕಡಿಮೆ ಆಗುತ್ತೆ. ಮತ್ತು ಮೂಗು ಕಟ್ಕೊಂಡಿರುತ್ತೆ, ಆ ಥರ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಮತ್ತು ಇನ್ನೊಂದು ಟಿಪ್ ಏನಂದರೆ, ಈ ದೊಡ್ಡ ಪತ್ರೆಯನ್ನು ಬೆಂಕಿಲ್ಲ ಮತ್ತು ಅದನ್ನು ಬಾಡಿಸಿ ಚೆನ್ನಾಗಿ ಅದನ್ನು ನೆತ್ತಿಗೆ ಹಾಕಿರೋದ್ರಿಂದ, ಸೊ ದೇಹದಲ್ಲಿ ಶೀತ ಆಗಿರೋದ್ರಿಂದ ಅಥವಾ ಒಂದು ತಣ್ಣನೆ ಅಂಶ ಅಂತ ಏನು ಹೇಳ್ತೀವಿ, ಅದು ಕೂಡ ನಿವಾರಣೆ ಆಗುತ್ತೆ. ಅದ್ರ ಜೊತೆಗೆ ಜ್ವರ ಇದ್ದರೆ, ಶೀತ ಇದ್ದರೆ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ. ಮಕ್ಕಳಿಗೆ ಇದು ಬೆಸ್ಟ್ ಔಷಧಿ. ಅದೇ ರೀತಿ ಮಕ್ಕಳಿಗೆ ಜ್ವರ ಬಂದಾಗ ದೊಡ್ಡ ಪತ್ರೆ ಎಲೆನ ಅದೇ ರೀತಿ ಸ್ವಲ್ಪ ಬಾಡಿಸಿ ನೆತ್ತಿ ಮೇಲೆ ಇಡಬೇಕು ಅಷ್ಟೇ. ಆವಾಗ ಏನಾಗುತ್ತೆ, ಈ ಎಲೆಗಳು ಪೇಸ್ಟನ್ನು ಅದೇ ರೀತಿ ಈ ಎಲೆಗಳನ್ನು ಪೇಸ್ಟ್ ಥರ ತಯಾರು ಮಾಡಿ ಅದನ್ನ ಚೇಳು ಕಚ್ಚಿದ ಗಾಯಕ್ಕೆ ಹಚ್ಚಿದರೆ ನೋವು ಕೂಡ ದೂರ ಆಗುತ್ತೆ. ಅದು 1 ವಾರದವರೆಗೆ ದೊಡ್ಡ ಪತ್ರೆಯ ಎಲೆಗಳನ್ನು ತಿಂದರೆ ನಾವು ಈ ಥರ ಅರಿಶಿಣ ಕಾಮಾಲೆ ರೋಗ ಅಂತ ಏನು ಹೇಳ್ತೀವಿ ಅದು ಕೂಡ ವಾಸಿಯಾಗುತ್ತೆ. ಮತ್ತು ಈ ದೊಡ್ಡ ಪತ್ರೆಯನ್ನು ಜೀರಿಗೆ ಮತ್ತು ಎಳ್ಳಿನೊಂದಿಗೆ ಹುರಿದ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಜೊತೆ ರುಬ್ಬಿ ಅದಕ್ಕೆ ಉಪ್ಪು ಮಜ್ಜಿಗೆ ಹಾಕಿ ಒಂದು ತಂಬುಳಿ ಮಾಡಿ ಕುಡಿದ್ರೆ ಒಂದು ಪಿತ್ತದ ಕಾಯಿಲೆ ಏನಿರುತ್ತೆ ಅದು ಕೂಡ ಗುಣಮುಖ ಆಗುತ್ತೆ. ನಮ್ಮಮ್ಮ ತುಂಬ ಚೆನ್ನಾಗಿ ಇದರಿಂದ ಮಜ್ಜಿಗೆ ಹುಳಿ ಅಥವಾ ಈ ಥರ ತಂಬುಳಿ ಮಾಡ್ತಾರೆ. ತುಂಬ ರುಚಿಯಾಗಿರುತ್ತೆ. ಬೇಕಾದರೆ ನೀವು ಯೂಟ್ಯೂಬಲ್ಲಿ ಬೇರೆ ಕಡೆ ರೆಸಿಪಿನ ನೋಡಿ ಇದನ್ನು ಮನೇಲಿ ಮಾಡಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಅದೇ ರೀತಿ ಇದರಲ್ಲಿ ಎಷ್ಟೊಂದು ವೈಟಮಿನ್ಸ್ ಅಥವಾ ವೈಟಮಿನ್ ಸಿ, ಫೈಬರ್ಸ್ ಮತ್ತು ಕ್ಯಾಲ್ಶಿಯಂ ಇದೆಲ್ಲ ಗುಣ ತುಂಬ ಹೇರಳವಾಗಿರುತ್ತೆ. ಆದ್ದರಿಂದ ಇದು ದೇಹದಲ್ಲಿ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ಅಂತಂತಂದರೆ ಇವಾಗ ಯಾವುದೇ ರೋಗ ಬಂದ್ರೂ ಕೂಡ ಅದನ್ನು ಫೈಟ್ ಮಾಡೋದಕ್ಕೆ ಎಗೇನ್ಸ್ಟ್ ನಮಗೆ ಒಂದು ಶಕ್ತಿ ಬೇಕು. ಆ ಎನರ್ಜಿನ ಬಾಡಿಗೆ ಇದು ತಂದು ಕೊಡುತ್ತೆ. ಈ ದೊಡ್ಡ ಪತ್ರೆ ಎಲೆ ಏನಿದೆ, ಇದನ್ನ ಉಪ್ಪಿನ ಸಹಿತ ಕೂಡ ಇದನ್ನು ತಿಂದರೆ ಒಂದು ಜೀರ್ಣಶಕ್ತಿ ಅಧಿಕವಾಗಿ ಆಗುತ್ತೆ. ಅದೇ ರೀತಿ ದೊಡ್ಡ ಪತ್ರೆ ಎಲೆನ ಹುಳುಕಡ್ಡಿ ಆಗಿರೋ ಜಾಗಕ್ಕೆ ಸ್ವಲ್ಪ ಹಚ್ಚೋದ್ರಿಂದ ಈ ಹುಳುಕಡ್ಡಿನೂ ಕೂಡ ನಿವಾರಣೆ ಆಗುತ್ತೆ. ಅದೇ ರೀತಿ ದೊಡ್ಡ ಪತ್ರೆ ಸೊಪ್ಪಿನಿಂದ ಚಟ್ನಿ ಆಗಿರ್ಬೋದು, ತಂಬುಳಿ ಆಗಿರ್ಬೋದು, ಅಥವಾ ಕರ್ಕಲಿ ಅಂತ ಕರೀತಾರೆ, ಅದನ್ನು ಮಾಡಿನೂ ಕೂಡ ಅದನ್ನ ಸೇವಿಸ್ಬೋದು. ಅಲ್ಲದೆ ದೋಸೆಗಳಿಗಾಗಿರ್ಬೋದು ಅಥವಾ ಇತರ ಎಲೆಗಳನ್ನು ದೋಸೆಗಳಲ್ಲಿ ಬಳಸಬಹುದು. ಅದೇ ರೀತಿ ಇದು ಹೆಚ್ಚು ರುಚಿಯೊಂದಿಗೆ ಆರೋಗ್ಯವನ್ನು ಕೂಡ ವೃದ್ಧಿಸುವಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು. ಈ ದೊಡ್ಡ ಪತ್ರೆ ಗಿಡ ಏನಿರುತ್ತೆ, ಆ ಎಲೆನ ತಂದು ಬಾಡಿಸಿ ಜೇನುತುಪ್ಪ ಸೇರಿಸಿ ಕುಡಿದ್ರೆ ಈ ಮಲಬದ್ಧತೆ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ನಾನು ಆವಾಗಲೇ ಹೇಳಿದೆ, ಅರಿಶಿನ ಕಾಮಾಲೆ ಇದ್ದರೂ ಕೂಡ ಈ ದೊಡ್ಡ ಪತ್ರೆ ಸೊಪ್ಪನ್ನು ಚೆನ್ನಾಗಿ ಮನೆ ಮದ್ದು ಮಾಡ್ಕೊಂಡು ತಿನ್ಬೋದು ಅಂತ. ಅದೇ ರೀತಿ ಈ ಎಲೆಯನ್ನು ಆಹಾರ ರೂಪದಲ್ಲಿ ಅಂದರೆ ಚಟ್ನಿ, ತಂಬುಳಿ ಮಾಡ್ಕೊಂಡು ತಿನ್ಬೋದು ಆಯಿತಾ. ಅದೇ ಥರ ಕಂಬಳಿ ಹುಳ ಆಗಿರ್ಬೋದು, ಈ ಥರ ಕೆಲವೊಂದು ಕೀಟಗಳು ಕಚ್ಚಿದಾಗ ತುಂಬ ನಮಗೆ ಸಹಿಸ್ಕೊಳ್ಳೋಕೆ ಆಗದಿರೋಷ್ಟು ಉರಿ ಕಾಣಿಸುತ್ತೆ ಚರ್ಮದಲ್ಲಿ. ಅದನ್ನು ತಡೆಯಲು ಕೂಡ ಈ ದೊಡ್ಡ ಪತ್ರೆ ಸೊಪ್ಪನ್ನು ಉಪಯೋಗ ಮಾಡ್ಬೋದು. ಈ ದೊಡ್ಡ ಪತ್ರೆ ಎಲೆಯ ರಸಕ್ಕೆ ಬೆಲ್ಲ ಸೇರಿಸಿ ಕುಡಿದಾಗ ದೇಹಕ್ಕೆ ಒಳ್ಳೆಯ ಪದಾರ್ಥ ಅನ್ನು ಕೂಡ ತಂದುಕೊಡುತ್ತೆ. ಯಾಕೆ ಅಂತಂದರೆ ಈ ಬೆಲ್ಲನೂ ಒಂದು ಒಳ್ಳೆಯ ಪದಾರ್ಥ. ಇದರಿಂದ ಏನಾಗುತ್ತೆ, ದೇಹದಲ್ಲಿ ಒಂದು ಯಾವುದೇ ಟಾಕ್ಸಿನ್ಸ್ ಇರುತ್ತೆ ಅಥವಾ ವಿಷಯುಕ್ತ ಪದಾರ್ಥಗಳನ್ನು ಏನಿರುತ್ತೆ ಅದನ್ನು ಹೊರಹಾಕಲು ಇದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಆದ್ದರಿಂದ ನಿಮ್ಮ ಮನೆಯ ಹಿತ್ತಲಿನಲ್ಲಿ ದೊಡ್ಡ ಪತ್ರೆ ಸೊಪ್ಪಿದ್ರೆ ಅದನ್ನ ಜೋಪಾನವಾಗಿ ಅದನ್ನ ಉಳಿಸ್ಕೊಳ್ಳಿ, ಕಾಪಾಡ್ಕೊಳ್ಳಿ.
ಮಾಡ್ಕೊಳ್ಳಿ, ಅದನ್ನ ದಿನನಿತ್ಯ ಒಂದೊಂದು ಎಲೆ ತಿನ್ನಿ ಬೇಜಾರಾದಾಗ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಘಮವಾದ ಸುವಾಸನೆ ತಂದುಕೊಡುತ್ತೆ ಅಂತ ಹೇಳ್ತಾ ನಾನು ನನ್ನ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸಿ ಯು.